ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದು ಸುದ್ದಿ ಅಲ್ವೇ ಅಲ್ಲ, ಅದು ನಮ್ಮ ರುಟೀನ್ ಲೈಫ್. ಆದ್ರೆ ಇವಾಗ ಒಂದು ಸುದ್ದಿ ಬಂದಿದೆ ಕೇಳಿ. ಜಗತ್ತಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇರೋ ನಗರಗಳಲ್ಲಿ ನಮ್ಮ ಬೆಂಗಳೂರು ಮತ್ತೆ ಸೆಕೆಂಡ್ ರ್ಯಾಂಕ್ ತಗೊಂಡಿದೆ. ಟಾಮ್ ಟ್ರಾಫಿಕ್ ಇಂಡೆಕ್ಸ್ 2025 ಪ್ರಕಾರ ಇಡೀ ಪ್ರಪಂಚದಲ್ಲಿ ಮೆಕ್ಸಿಕೋ ಸಿಟಿ ಬಿಟ್ರೆ ಅತಿ ಹೆಚ್ಚು ಟ್ರಾಫಿಕ್ ಇರೋದು ನಮ್ಮ ಸಿಲಿಕಾನ್ ಸಿಟಿಯಲ್ಲಿ. ಕೇವಲ 10 ಕಿಲೋಮೀಟರ್ ದೂರ ಹೋಗೋಕೆ ಆವರೇಜ್ ಆಗಿ ಎಷ್ಟು ಟೈಮ್ ಬೇಕು ಗೊತ್ತಾ? ಬರೋಬ್ಬರಿ 36 ನಿಮಿಷ 9 ಸೆಕೆಂಡ್ ಆವರೇಜ್. ಇದು ಕೆಲವೊಂದ್ಸಲ ಗಂಟೆನೂ ಆಗುತ್ತೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಇದಿನ್ನು 2 ನಿಮಿಷ ಜಾಸ್ತಿನೇ ಆಗಿದೆ ಆವರೇಜ್ ಟೈಮ್. ಇನ್ನು ಸ್ಪೀಡ್ ವಿಚಾರಕ್ಕೆ ಬಂದ್ರೆ ಆಮೆ ಕೂಡ ನಾಚ್ಕೋಬೇಕು. ಬೆಂಗಳೂರಲ್ಲಿ ವಾಹನಗಳ ಸರಾಸರಿ ಸ್ಪೀಡ್ ಗಂಟೆಗೆ 16 ಕಿಲೋಮೀಟರ್ ಅಷ್ಟೇ. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಪುಣೆ ಕೂಡ ಹಿಂದೆ ಬಿದ್ದಿಲ್ಲ. ಪುಣೆ ವಿಶ್ವದಲ್ಲೇ 5ನೇ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಆಗಿದೆ. ಜೊತೆಗೆ ಏಷ್ಯಾದ ಟಾಪ್ 10 ಟ್ರಾಫಿಕ್ ತುಂಬಿರೋ ನಗರಗಳಲ್ಲಿ ಬರೋಬ್ಬರಿ 6 ಸಿಟಿಗಳು ನಮ್ಮ ಭಾರತದ. ಬೆಂಗಳೂರು ನಂಬರ್ 1 ಇದೆ. ಪುಣೆ, ಮುಂಬೈ, ದಿಲ್ಲಿ, ಕೋಲ್ಕತ್ತಾ ಮತ್ತೆ ಜೈಪುರ ಕೂಡ ಲಿಸ್ಟ್ ನಲ್ಲಿವೆ. ನಮ್ಮ ಬೆಂಗಳೂರು ಜನ ವರ್ಷಕ್ಕೆ ಎಷ್ಟು ಗಂಟೆ ಟ್ರಾಫಿಕ್ ಅಲ್ಲಿ ಕಳೀತಾರೆ ಗೊತ್ತಾ? 168 ಗಂಟೆಗಳು. ಅಂದ್ರೆ ಬರೋಬ್ಬರಿ 7 ದಿನ ನಮ್ಮ ಬೆಂಗಳೂರಿಗರಿಗೆ ಪಾಪ ರಸ್ತೆಯಲ್ಲೇ ಜೀವನ ಸಂಸಾರ. ಸ್ನೇಹಿತರೆ, ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್: ರ್ಯಾಪಿಡ್ ಎಕ್ಸ್ಪಾನ್ಷನ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕನ್ವೀನಿಯಂಟ್ ಆಗಬೇಕು. ಉದಾಹರಣೆಗೆ ಮೆಟ್ರೋ, AC, ಕೂಲ್, ಫಾಸ್ಟ್, ಎಫಿಷಿಯಂಟ್ ಆಗಿ ಹೋಗೋದು. ಎಲ್ಲಾ ಕಡೆ ಏರಿಯಾಗೂ ಮೆಟ್ರೋ ಕನೆಕ್ಟಿವಿಟಿ ಬರಬೇಕು. ಆವಾಗ ಜನ ತಮ್ಮ ವಾಹನಗಳನ್ನ ತಗೊಂಡು ಹೋಗೋದು ಬಿಟ್ಟು ಆರಾಮಾಗಿ ಮೆಟ್ರೋನಲ್ಲಿ ಓಡಾಡೋಕೆ ಶುರು ಮಾಡ್ತಾರೆ. ಮೆಟ್ರೋ ಇದೆ, ಆದ್ರೆ ಇನ್ಕಂಪ್ಲೀಟ್ ಇದೆ. ಹೈ ಡೆನ್ಸಿಟಿ ಜಾಬ್ ಕಾರಿಡಾರ್ ಗಳಿಗೆ, ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರೋ ಜಾಗಗಳಿಗೆ ಎಲ್ಲಾ ಕಡೆ ಮೆಟ್ರೋ ಬರಬೇಕು. ಆವಾಗ ನಮ್ಮ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗಬಹುದು. ಇಲ್ಲಾಂದ್ರೆ ಎಷ್ಟು ಟನಲ್ ತೋಡಿದ್ರು ಅಷ್ಟೇ, ಎಷ್ಟೇ ಫ್ಲೈಓವರ್ ಮಾಡಿದ್ರು ಅಷ್ಟೇ, ರೋಡ್ ಎಷ್ಟೇ ದೊಡ್ಡ ಮಾಡಿದ್ರು ಅಷ್ಟೇ, ಬೆಂಗಳೂರನ್ನೆಲ್ಲ ಅಗದ ಹಾಕಿ ರೋಡ್ ಮಾಡಿದ್ರು ಹಿಂಗೆ ಇರುತ್ತಿಲ್ಲ ಅಂತ ಹೇಳಿದ್ರೆ. ಈಗ ನೀವು ಹೇಳಿ, ಡೈಲಿ ಎಷ್ಟು ಗಂಟೆ ಟ್ರಾಫಿಕ್ ನಲ್ಲಿ ನೀವು ಸಿಕ್ಕಾಕೊಳ್ತಾ ಇದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ.